ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗ್ ಬಂದು ಶಿವರಾತ್ರಿ ಹಬ್ಬದ್ದು. ಅದಾದ್ಮೇಲೆ ಇನ್ನೊಂದ್ ಎರಡು ದಿನದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ತಗೊಂಡು ಆಡ್ ಮಾಡಿದೀನಿ. ಹಬ್ಬದ ದಿನ ಎಲ್ಲಾರ ಮನೇಲೂ ಇದ್ದಂಗೆ ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡ್ಕೊಂಡು ಫಸ್ಟ್ ಸ್ಟವ್ಗೆ ಎಲ್ಲ ಪೂಜೆ ಮಾಡಿ. ಬೇರೆ ಹಬ್ಬಗಳಲ್ಲಿ ಹೆಂಗಿರುತ್ತೆ ಅಂತಂದ್ರೆ ನಾವು ಏನಾದ್ರೂ ಅಂದ್ರೆ ಅಡ್ಗೆ ಮಾಡ್ತೀವಿ ಅಲ್ವಾ, ಸ್ಪೆಷಲ್ ಆಗಿ ಹಬ್ಬದ ದಿನ ಅನ್ಬಿಟ್ಟು. ಸೊ ಸ್ಟವ್ಗೆ ಪೂಜೆ ಮಾಡ್ಬಿಟ್ಟೆ ನಾನು ಅಡ್ಗೆ ಕೆಲ್ಸನ ಶುರು ಮಾಡ್ತೀನಿ. ಬಟ್ ಈ ಹಬ್ಬದಲ್ಲಿ ಆ ತರ ಎಲ್ಲ ಏನೂ ಇಲ್ಲ. ಸೊ ಅಂದ್ರೆ ನಾವು ಉಪವಾಸ ವ್ರತ ಮಾಡೋದ್ರಿಂದ ಸ್ಟವ್ ಮೇಲೆ ನಾವು ಪೂಜೆಗೆ ಹಬ್ಬಕ್ಕೆ ಇಲ್ಲ ದೇವ್ರ ನೈವೇದ್ಯಕ್ಕೆ ಅಂತ ನಾನೇನು ಅಡ್ಗೆಗಳು ಮಾಡಲ್ವಲ್ಲ, ಹಂಗಾಗಿ ಅದನ್ನೆಲ್ಲ ಮಾಡ್ಲಿಲ್ಲ. ಫ್ರೂಟ್ಸ್ ಎಲ್ಲ ತರಿಸಿದ್ದೆ ಪೂಜೆಗೆ ಬೇಕು ಅಂತ ಅನ್ಬಿಟ್ಟು. ಅಂದ್ರೆ ಇತ್ತು, ಬಟ್ ಅದು ತಿನ್ನೋದಕ್ಕೆ ಅಂತ ತರಿಸಿದ್ದೆ. ಸೊ ಪೂಜೆಗಲ್ವಾ ಅನ್ಬಿಟ್ಟು ನಾನು ಮತ್ತೆ ಹೊಸದಾಗಿ ತರಿಸ್ದೆ. ವೇಸ್ಟ್ ಅಂತೂ ಆಗಲ್ಲ ಬಿಡಿ, ಹಣ್ಣಿದ್ರೆ ಎಲ್ಲಾರು ತಿಂತಾರೆ ಅನ್ಬಿಟ್ಟು. ಸೊ ಅದನ್ನೆಲ್ಲ ನಮ್ಮ ಮನೆಯವ್ರು ತಗೊಂಡ್ ಬಂದಿದ್ರು. ಅದನ್ನೆಲ್ಲ ಆರ್ಗನೈಸ್ ಮಾಡ್ಕೊಂಡ್ಬಿಡೋಣ ಅಂತ ಮಾಡ್ಕೊಂಡೆ. ನಾನು ಅಡ್ಗೆ ಮನೇಲಿ ಎಲ್ಲ ಮಾಡ್ತಾ ಇದ್ರೆ ಪಾವನಿ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಡ್ತಾ ಇದ್ಲು. ಅಂದ್ರೆ ನೆನ್ನೆನೆ ದೇವ್ರ ಸಾಮಗ್ರಿಗಳೆಲ್ಲ ತೊಳೆದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಕ್ಬಿಟ್ಟಿದ್ವಿ. ಸೊ ಅದ್ ಸ್ವಲ್ಪ ನಮ್ಗೆ ಈಸಿ ಆಗೋಗ್ಬಿಡತ್ತೆ. ಹಿಂದಿನ ದಿನಾನೇ ಎಲ್ಲ ತಯಾರಿ ಮಾಡಿಟ್ಕೊಂಡ್ಬಿಟ್ರೆ ಹಂಗಾಗಿ ಅವಳು ಅದನ್ನೆಲ್ಲ ಮಾಡ್ತಿದ್ಲು ಅಲ್ವಾ. ಸರಿ, ಈ ಶಿವರಾತ್ರಿ ಹಬ್ಬದಲ್ಲಿ ಆಗ್ಲೇ ಹೇಳ್ದಂಗೆ ಅಡ್ಗೆದೇನ್ ಅಂತ ಅದಿರಲ್ಲ. ನಾನು ಫ್ರೂಟ್ ಸಲಾಡ್ ಮಾಡ್ಬಿಟ್ಟು ಅವಲಕ್ಕಿ ಮಾಡ್ಕೊಂಡ್ಬಿಡೋಣ ನೈವೇದ್ಯಕ್ಕೆ ಅಂತ ಹೇಳಿ ಅನ್ಕೊಂಡು ಅದನ್ನೆಲ್ಲ ನಾನ್ ಮಾಡ್ಕೊಂತ ಇದ್ದೆ. ಪಾವನಿ ಇಲ್ಲಿ ದೇವ್ರ ಮನೇಲಿ ಮಾಡ್ತಿದ್ರೆ, ಹನಿನೂ ಇದ್ಲು ಆಕ್ಚುಲಿ. ಬಟ್ ಅವಳು ಬೇರೆ ಏನೇನೋ ಸಣ್ಣ ಪುಟ್ಟ ಕೆಲ್ಸಗಳು ಅದು ಇದು ಅಂತ ಅವಳು ಮಾಡ್ತಾ ಇದ್ಲು. ಸರಿ, ಹನಿಗೆ ಇದು ಸ್ವೀಟ್ ಕಾರ್ನ್ ಅಂದ್ರೆ ತುಂಬಾನೇ ಇಷ್ಟ. ಉಪವಾಸ ಮಾಡ್ತೀವಲ್ವಾ ಅಂತ ಹೇಳಿ ನಾನು ಅದನ್ನೆಲ್ಲ ತರಿಸಿದ್ದೆ. ಆಮೇಲೆ ಕೇಳಿದೆ. ಪಾವನಿ ಆಕ್ಚುಲಿ ಲಾಸ್ಟ್ ಇಯರ್ ಪಾವನಿನೂ ಮಾಡಿದ್ಲು. ಈ ವರ್ಷ ಅವಳು ಮಾಡ್ತೀನಿ ಅಂತಂದ್ಲು. ನಾನು ಬೇಡ ಅಂತಾನೆ ಹೇಳ್ದೆ. ಏನಕ್ಕೆ ಅಂತಂದ್ರೆ ಇವಾಗ ಅವಳಿಗೆ ಎಕ್ಸಾಮ್ಸ್ ಎಲ್ಲ ಹತ್ರ ಬರ್ತಿದೆ ಅಲ್ವಾ, ಇನ್ನು ಉಪವಾಸ ಮಾಡ್ಕೊಂಡಿದ್ರೆ ಎಲ್ಲಿ ಸುಸ್ತಾಗ್ಬಿಡ್ತಾಳೋ ಅಂತ ಅನ್ಬಿಟ್ಟು, ಬೇಡಮ್ಮ ನೀನೇನ್ ತಿನ್ಬಿಡು, ಏನಾದ್ರೂ ಟಿಫನ್ ಮಾಡ್ತೀನಿ ಅಂತ ಅನ್ಬಿಟ್ಟು ಹೇಳ್ದೆ. ಆಮೇಲೆ ಅನಿನ ಕೇಳ್ದೆ. ಅವಳು ಡೈರೆಕ್ಟ್ ಆಗಿ ಹೇಳಿದ್ಲು, ಇಲ್ಲಮ್ಮ ನನ್ ಕೈಲಿ ಆಗಲ್ಲ, ನಾನ್ ತಿಂತೀನಿ ಅಂತ. ನಮ್ಮನೆಯವರು ಇಲ್ಲ ಇರ್ತೀನಿ ಮಧ್ಯಾಹ್ನದವರೆಗೂ, ಸಾರಿ ಉಪವಾಸ ಇರ್ತೀನಿ ಅಂತ ಅನ್ಬಿಟ್ಟು ಹೇಳಿದ್ರು. ಬಟ್ ಮಧ್ಯಾಹ್ನ ತಿಂದ್ರು, ಅದಾದ್ಮೇಲೆ ಸೆಕೆಂಡ್ರಿ. ಸೊ ಅವ್ರ ಕೈಲಿ ಆಗ್ಲಿಲ್ಲ. ಒಂದು ಇದ್ರು, ಬೆಳಿಗ್ಗೆ ಎಲ್ಲ ಏನೂ ತಿಂದಿಲ್ಲ, ಆರಾಮಾಗಿದ್ರು. ಪೂಜೆ ಎಲ್ಲ ಆದ್ಮೇಲೆ ಸ್ವಲ್ಪ ನೈವೇದ್ಯಕ್ಕೆ ಅನ್ಬಿಟ್ಟು ಅವಲಕ್ಕಿ ಮಾಡಿದ್ನಲ್ವಾ, ಅದನ್ನ ಮಾತ್ರ ತಿಂದು ಒಂದೆರಡು ಫ್ರೂಟ್ಸ್ ತಿನ್ಬಿಟ್ಟಿದ್ರು. ಬಟ್ ಮಧ್ಯಾಹ್ನ ಅವ್ರ ಕೈಲಿ ಕಂಟ್ರೋಲ್ ಮಾಡ್ಕೊಳಕ್ ಆಗ್ಲಿಲ್ಲ. ನಮಸ್ತೆ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳ್ತಾ ವ್ಲಾಗ್ನ ಅಗೇನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮನೇಲಿ ಶಿವರಾತ್ರಿ ಹಬ್ಬ ಅನ್ನೋದು ತುಂಬಾನೇ ಸಿಂಪಲ್ಲು. ಕೆಲವರೆಲ್ಲ ತುಂಬಾ ಜೋರಾಗಿ ಮಾಡ್ತಾರೆ. ಅಂದ್ರೆ ಶಿವರಾತ್ರಿ ಹಬ್ಬ ದಿನ ಯೂಶ್ವಲಿ ಎಲ್ಲ ಉಪವಾಸ ಅನ್ನೋದು ಇರ್ತಾರೆ ಅಲ್ವಾ. ಮತ್ತೆ ಉಪವಾಸ ಇರೋದಕ್ಕೋಸ್ಕರ ಈ ಉಂಡೆ ಅಂದ್ರೆ ರವೆ ಉಂಡೆ ಅಂತೆ ತಂಬಿಟ್ಟು ಈ ತರ ಎಲ್ಲ ಮಾಡ್ತಾರೆ. ಆದ್ರೆ ನಾವು ಆ ಥರ ಎಲ್ಲ ಏನು ಮಾಡಲ್ಲ. ಬಿಕಾಸ್ ನಾನು ಆ ಥರ ಎಲ್ಲ ಏನ್ ಮಾಡಿದ್ರು ಯಾರು ಏನು ತಿನ್ನೋದಿಲ್ಲ, ಸುಮ್ಮನೆ ವೇಸ್ಟ್ ಆಗತ್ತೆ ಅಷ್ಟೇನೆ. ಹಾಗಾಗಿ ನಾನು ಆ ಥರ ಎಲ್ಲ ಏನೂ ಮಾಡೋದಿಲ್ಲ. ಜಸ್ಟ್ ಫ್ರೂಟ್ಸ್ ಇದನ್ನ ಏನಾದರೂ ಮಾಡ್ತೀನಿ. ಮತ್ತೆ ಅವಲಕ್ಕಿ ಇದೆ ಅಲ್ವಾ, ಅದನ್ನ ನೈವೇದ್ಯ ಮಾಡಿ ದೇವ್ರ ಹತ್ರ ಇಟ್ಟಿರೋದು. ಸೊ ಸಿಂಪಲ್ ಆಗಿ ಪೂಜೆ ಎಲ್ಲ ಆಗಿದೆ. ಅದೇ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅನ್ಕೊಂಡಿದೀವಿ. ನಾಳೆ ಬೆಳಗ್ಗೆ ಅಡುಗೆ ಎಲ್ಲ ಮಾಡೋದು. ಇವತ್ತಿನ ದಿನ ಏನಂದ್ರೆ ನಾವು ಅನ್ನದ ಐಟಮ್ ಏನೂ ಮಾಡೋದಿಲ್ಲ. ಅಕಸ್ಮಾತ್ ಇವಾಗ ನಾವೇನಾದ್ರೂ ಮಾಡಿದ್ರು ಲೈಕ್ ಚಪಾತಿನೋ ಉಪ್ಪಿಟ್ಟು ಆ ಥರ ಏನಾದರೂ ಮಾಡ್ತೀವಿ ಹೊರತು ಅನ್ನದ ಐಟಮ್ ಏನೂ ಮಾಡೋದಿಲ್ಲ. ಸದ್ಯಕ್ಕೆ ಇವಾಗ ಇನ್ನೂ ಏನೂ ಮಾಡ್ಬೇಕಂತ ಅನ್ಕೊಂಡಿಲ್ಲ. ಒಂದ್ಸತಿ ಎಲ್ಲರೂ ಕೇಳ್ಬಿಟ್ಟು ಎಲ್ಲರೂ ತಿಂತೀವಿ ಅಂತಂದ್ರೆ ಏನಾದರೂ ಚಪಾತಿ ಏನಾದರೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಷ್ಟೇನೆ. ಸೊ ಈ ಥರ ಇದೆ ನಮ್ಮನೆ ಶಿವರಾತ್ರಿ ಹಬ್ಬ. ಹಾಗಾಗಿನೇ ನಾನು ಜಾಸ್ತಿ ಬೇರೆ ಏನು ತೋರ್ಸೋಕ್ಕೇನು ಮಾಡಿಲ್ಲ. ಮಾಡಿದ್ದಿದ್ರೆ ಅದನ್ನೆಲ್ಲ ಶೇರ್ ಮಾಡ್ಕೋಬೋದಿತ್ತು ನಿಮ್ಮ ಜೊತೆ. ಸೊ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಹಬ್ಬ ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಈಗ ಪಾವನಿ ಆಗಲೇ ನೋಡೋದ್ರಲ್ಲ, ಅವಳು ಎಲ್ಲ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಕೊಟ್ಲು. ಈಗ ನಾನು ಪೂಜೆ ಎಲ್ಲ ಮಾಡಿದ್ದೀನಿ. ಸೊ ಇಷ್ಟಾದಮೇಲೆ ಇನ್ನು ಇವತ್ತಿನ ದಿನ ಎಲ್ಲ ಸುಮ್ಮನೆ ಹಾಗೆ ಏನಾದರೂ ಟಿವಿ ಗಿವಿ ನೋಡಿಕೊಂಡು ಟೈಮ್ ಪಾಸ್ ಮಾಡೋದು ಅಷ್ಟೇನೆ. ನಾಳೆ ಬೆಳಗ್ಗೆ ಅಗೇನ್ ನಾವು ಅಡುಗೆಗಳನ್ನೆಲ್ಲ ಮಾಡ್ತೀವಿ. ಅದು ಏನು ಸ್ಪೆಷಲ್ ಅಂತ ಏನು ಮಾಡೋದಕ್ಕೆ ಹೋಗಲ್ಲ. ಅದೇ ಕಾಳು ಸಾರು ಮಾಡಿ ಪಾಯಸ ಚಿತ್ರಾನ್ನ ಈ ಥರ ಮಾಡೋದು. ಅದೇ ನಾನು ತುಂಬ ಸತಿ ಹೇಳಿದ್ದೀನಿ, ಹೊಸದಾಗಿ ನಾನು ಏನೂ ಮಾಡೋಕ್ಕೆ ಹೋಗೋದಿಲ್ಲ. ಅಮ್ಮ ಆಗ್ಬೋದು ಮತ್ತು ನಮ್ಮ ಅತ್ತೆ ಆಗ್ಬೋದು,
ಅವ್ರು ನನ್ಗೆ ಏನು ಹೇಳ್ಕೊಟ್ಟಿದ್ದಾರೆ ನಾನು ಜಸ್ಟ್ ಅದನ್ನ ಫಾಲೋ ಮಾಡ್ತೀನಿ ಅಷ್ಟೇ ಅಂತ ಅಂದ್ಬಿಟ್ಟು. ಸೊ ಅಮ್ಮನ ಮನೇಲೂ ಇದೇ ಫಾಲೋ ಮಾಡ್ತಾರೆ. ಇವನ್ ನಮ್ಮ ಅತ್ತೆಯವರು ಇದ್ದಾಗಲೂ ಅಷ್ಟೇ ಅವರು ಅದನ್ನೇ ಮಾಡ್ತಾ ಇದ್ದಿದ್ದು. ಅಂದ್ರೆ ಅತ್ತೆ ಇದ್ದಾಗ ರವೆ ಉಂಡೆ ತಂಬಿಟ್ಟು ಅದೆಲ್ಲ ಮಾಡೋರು. ಬಟ್ ಇವಾಗ ಅಂದ್ರೆ ಮಾಡಿದ್ರು ನನಗೆ ಸುಮ್ಮನೆ ವೇಸ್ಟು. ಅದೇ ಅಮ್ಮ ಮಾಡ್ತಾರಲ್ವ, ಅಮ್ಮನೇ ಒಂದು ಸ್ವಲ್ಪ ಕಟ್ ಕಳಿಸ್ಬಿಡ್ತಾರೆ ನನಗೆ. ಸೊ ಅದೇ ಆಗತ್ತೆ. ನಾನಂತೂ ಏನೂ ಮಾಡಕ್ ಹೋಗೋದಿಲ್ಲ. ಹೆಂಗ್ ಮಾಡಿದ್ರು ಜಾಸ್ತಿನೇ ಆಗುತ್ತೆ ಕ್ವಾಂಟಿಟಿ. ಒಂದು 4-5 ಮಾಡೋಣ ಅಂತ ಮಾಡಿದ್ರು ಆಗೋದೇ ಇಲ್ಲ. ಮತ್ತೆ ಸುಮ್ಮನೆ ವೇಸ್ಟ್ ಆಗತ್ತೆ. ಹಾಗಾಗಿ ಮಾಡಕ್ ಹೋಗೋದಿಲ್ಲ ಅಷ್ಟೇ ನಾನು. ಸೊ ಈ ತರ ಇದೆ. ಇನ್ನ ಆಗ್ಲೇ ಹೇಳ್ದಂಗೆ ನಿಮ್ಮನೆ ಶಿವರಾತ್ರಿ ಹಬ್ಬ ಯಾವ ರೀತಿ ಆಚರಿಸಿದ್ರಿ ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನ ಬೆಳಿಗ್ಗೆಯಿಂದ ಅದೇ ಆವಾಗ್ಲೇ ಹೇಳ್ದಂಗೆ ಏನು ಅಂತದಿರ್ಲಿಲ್ಲ. ಸಂಜೆ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಈಗ ಜಾಗರಣೆ ಇರೋರ್ಗೆಲ್ಲ ಅನ್ಬಿಟ್ಟು ಸುಮಾರು ಪ್ರೋಗ್ರಾಮ್ಸ್ ಎಲ್ಲ ಏನೇನೋ ನಡೀತಾ ಇತ್ತು. ನಾವು ಒಂದ್ ಅರ್ಧ ಗಂಟೆ ಏನೋ ಅಲ್ಲೇ ಕುತ್ಕೊಂಡು ಹಾಡ್ ಆಡ್ತಾ ಇದ್ರು. ತುಂಬಾ ಚೆನ್ನಾಗಿತ್ತು ಕೇಳಕ್ಕೆ ಅಂತ ಹೇಳಿ ಅಲ್ಲೇ ಕುತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಮೇಲೆ ಮನೆಗ್ ಬಂದ್ವಿ. ನಾವು ಜಾಗರಣೆ ಎಲ್ಲ ನಿಜವಾಗ್ಲೂ ಏನೂ ಮಾಡಿಲ್ಲ. ಇನ್ನ ಬೆಳಿಗ್ಗೆ ಆಸ್ ಯೂಶುವಲ್ ಸ್ವಲ್ಪ ಬೇಗನೆ ಎದ್ದೆ. ಅದ್ರಲ್ಲೂ ಇವಾಗ ಹನಿಗೆ ರಜಾ ಇರ್ಲಿಲ್ಲ. ಅವಳು ಅದೇ ಹೇಳದ್ನಲ್ಲ, ವೀಕೆಂಡ್ಸ್ ಅಲ್ಲಿ ಬರ್ತಾಳೆ. ಸೋಮವಾರ ಬೆಳಿಗ್ಗೆನೆ ಅವಳು ಹೊರಟ್ಬಿಡ್ತಾಳೆ. ನಮ್ಮನೆಯವರು 5 ಗಂಟೆಗೆನೆ ಎದ್ದು ಅವಳನ್ನ ಡ್ರಾಪ್ ಮಾಡಿ ಬಂದ್ರು. ಅಂದ್ರೆ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿ ಬಂದ್ರು. ಅವಳೆ ಹೊರಡ್ತಾಳೆ. ಸೊ ನಾನು ಬೇಗನೆ ಎದ್ದಿದ್ನಲ್ವಾ, ಸ್ನಾನ ಎಲ್ಲ ಮಾಡ್ಕೊಂಡು ಅದೇ ಈಗ ಅಡ್ಗೆಗಳೆಲ್ಲ ಮಾಡ್ಬೇಕಿತ್ತು. ಅಡ್ಗೆ ಅಂದ್ರೆ ಸ್ಪೆಷಲ್ ಆಗೆಲ್ಲ ಏನು ಮಾಡೋದಿಲ್ಲ. ಅವರೆಕಾಳು ಬರತ್ತೆ ನೋಡಿ, ಅಂದ್ರೆ ಒಣಗಿರೋ ಅಂತದ್ದು, ಅದನ್ನ ನೆನ್ಸಿದ್ದೆ. ಸೊ ಅದು ಅಂದ್ರೆ ಹುಳಿ ಸಾರು ಮಾಡ್ತೀವಲ್ವಾ, ಆ ತರ ಸಾರು, ಹಾಗೇನೆ ಮುದ್ದೆ ಮತ್ತೆ ಚಿತ್ರಾನ್ನ ಮತ್ತೆ ಪಾಯಸ. ಬೇಕು ಅಂದ್ರೆ 1-2 ತರ ಪಲ್ಯ ಮಾಡ್ಕೋಬಹುದಿತ್ತು. ನಾನು ಅವನ್ನೆಲ್ಲ ಏನು ಮಾಡಕ್ ಹೋಗ್ಲಿಲ್ಲ. ಸಾಕು ಇಷ್ಟೇ ಅಂತ ಹೇಳಿ ಸಿಂಪಲ್ ಆಗಿ ಮಾಡ್ಕೊಂತಾ ಇದ್ದೀನಿ. ಇನ್ನ ನಮ್ಮನೆಯವರು ವಡೆ ಮಾಡ್ಬಿಡು ಅಂತ ಹೇಳ್ತಾ ಇದ್ರು. ಈಗ ವಡೆ ಪಾಯಸ ಒಂದೇ ದಿನ ಆತರ ಪೂಜೆಗೆಲ್ಲ ಮಾಡ್ಬಾರ್ದಲ್ವಾ, ಹಂಗಾಗಿ ಇಲ್ಲ ಅದು ಮಾಡಂಗಿಲ್ಲ. ರಾತ್ರಿಗೆ ಬೇಕಾದ್ರೆ ಪಕೋಡ ಏನಾದ್ರು ಮಾಡ್ತೀನಿ ಬಿಡಿ ಅಂತ ಅನ್ಬಿಟ್ಟು ಹೇಳ್ಬಿಟ್ಟು ಇಷ್ಟನ್ನ ಮಾಡ್ಕೊಂತಾ ಇದ್ದೀನಿ. ಬೇಗನೆ ಎದ್ದಿದ್ದೆ, ಮತ್ತೆ ಅಷ್ಟೊಂದು ವೆರೈಟಿನೂ ಇಲ್ಲದೆ ಇದ್ದಿದ್ ಕಾರಣ ಬೇಗನೆ ಆಗೋಯ್ತು ಅಂತ ಹೇಳ್ಬೋದು. ನಮ್ಮನೆಯವ್ರಿಗೂ ಆಫೀಸು ಇತ್ತು, ರಜಾ ಎಲ್ಲ ಏನೂ ಇರ್ಲಿಲ್ಲ. ಅವತ್ತು ಸೋಮವಾರ ಅಲ್ವಾ, ಅವರು ಹೋಗ್ಬೇಕಿತ್ತು. ಇನ್ನು ಅವ್ರು ಹೋಗೋಕ್ಕಿಂತ ಮುಂಚೆನೆ ಆಸ್ ಯೂಶುವಲ್ ನಾನು ಅಡ್ಗೆಗಳೆಲ್ಲ ಯಾವ ರೀತಿ ಮಾಡ್ತೀನಿ ಹಾಗೆ ಮಾಡಿ ಅವರು ಹೊರಟಿದ್ದು. ನಾನು ಹಾಗೆ ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆ ಮಾಡ್ಬಿಟ್ಟು ಆಮೇಲೆ ಊಟ ಮಾಡ್ಕೊಂಡೆ. ಅಂದ್ರೆ ನೆನ್ನೆ ಎಲ್ಲ ನಾನೊಬ್ಳೆ ಉಪವಾಸ ಇದ್ದಿದ್ದು. ಅಂದ್ರೆ ನಾನು ಉಪವಾಸ ಇದ್ದೆ ಅಂತಂದ್ರೆ ಏನು ತಿಂದೇ ಇಲ್ಲ ಅಂತಾನು ಸುಳ್ಳೆಲ್ಲ ಹೇಳೋದಿಲ್ಲ. ಫ್ರೂಟ್ಸ್ ನ ತಿಂದಿದ್ದೆ. ಮತ್ತೆ ನೈವೇದ್ಯಕ್ಕೆ ಇಟ್ಟಿದ್ನಲ್ವ ದೇವ್ರ ಹತ್ರ, ಸಂಜೆ ಪೂಜೆ ಮಾಡ್ಬಿಟ್ಟು ರಾತ್ರಿ ನಾನು ಅದನ್ನೇ ಊಟ ಮಾಡ್ಕೊಂಡಿದ್ದು. ಇನ್ನ ಮನೆಯವ್ರಿಗೆ ಎಲ್ಲ ಅನ್ಬಿಟ್ಟು ಉಪ್ಪಿಟ್ಟೇನೋ ಮಾಡಿದ್ವಿ. ಸೊ ಆ ತರ ಆಗಿತ್ತು. ಈಗ ನಾನು ಒಂಥರ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಅಂದ್ರೆ ಇವಾಗ ಮಾಡ್ಕೊಳ್ಳೋದು. ಅಂದ್ರೆ ಶಿವರಾತ್ರಿ ಹಬ್ಬದಲ್ಲಿ ಇದೇ ರೀತಿ ಅಲ್ವಾ ಎಲ್ಲಾರು ಮಾಡೋದು, ಅಂದ್ರೆ ನಮ್ ಕಡೆ ಈ ತರ ಮಾಡ್ತಾರೆ. ಸೊ ನಾನು ಅದನ್ನ ಫಾಲೋ ಮಾಡ್ತಿದ್ದೀನಿ ಅಷ್ಟೇನೆ. ಸೊ ಇದೆಲ್ಲ ಮಾಡಿ ನಾನು ಪೂಜೆ ಎಲ್ಲ ಮಾಡ್ಕೊಂಡು ಅದಾದ್ಮೇಲೆ ಆರ್ನಿ ಕಲೆಕ್ಷನ್ ಅಲ್ಲಿ ಸ್ವಲ್ಪ ಕೆಲ್ಸಗಳಿತ್ತು. ಅದೇ ನಾರ್ಮಲ್ ಇದ್ದೇ ಇರತ್ತಲ್ವಾ, ಸ್ಟಾಕ್ ಬರತ್ತೆ, ಅದ ರೀಸ್ಟಾಕ್ ಮಾಡಿಸ್ಬೇಕು, ಮತ್ತೆ ಶೂಟ್ ಮಾಡ್ಕೊಳ್ಳೋದಾಗಿರ್ಬೋದು. ಮತ್ತೆ ಕೆಲವು ಸತಿ ಸ್ಯಾರೀಸು ಯಾವ್ದಿದೆ ಯಾವ್ದಿಲ್ಲ ಅನ್ನೋ ಶಾಪ್ ಅಂದ್ಮೇಲೆ ಅದು ಇದು ಕೆಲಸ ಇದ್ದೇ ಇರತ್ತೆ. ಸೊ ಅದನ್ನೆಲ್ಲ ಮಾಡ್ಕೊಂಡೆ. ಮತ್ತೆ ಏನಕ್ಕೆ ಅದೆಲ್ಲ ಶೂಟ್ ಮಾಡೋದು ಅಂತ ಮಾಡ್ಕೊಂಡ್ಲಿಲ್ಲ. ಇನ್ನ ಸಂಜೆ ಅಮ್ಮನ ಮನೆಗೆ ಹೋಗ್ಬೇಕಿತ್ತು. ಅಂದ್ರೆ ಅಲ್ಲಿ ನನ್ಗೆ ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ಅನ್ಬಿಟ್ಟು ಮನೆ ಹತ್ರ ಹೋಗಿದ್ದೆ. ಹೆಂಗೂ ಹೋಗಿದ್ನಲ್ವಾ ಅನ್ಬಿಟ್ಟು ನಮ್ಮ ಅಪ್ಪನ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೇಳಿ ಹೋದೆ ಮನೆಗೆ. ಇನ್ನ ನಮ್ಮ ಅಪ್ಪನ ಬಗ್ಗೆ ನಾನು ನಿಮ್ಗೆಲ್ಲ ಹೇಳೇ ಇದ್ದೀನಿ, ಅವ್ರಿಗೆ ಸ್ಟ್ರೋಕ್ ಆಗಿದೆ. ಸೊ ಹಂಗಾಗಿ ಯಾಕೆ ಮನೇಲಿ ಇಲ್ಲ ಅಂತಾನು ಎಲ್ಲಾನು ಕೇಳ್ಬೇಡಿ. ನಾನು ತುಂಬಾ ಸತಿ ರೀಸನ್ ಹೇಳಿದೀನಿ. ಕೆಳಗಡೆ ಮನೇಲೇನೆ ಇರೋದು, ಅಪ್ಪನ್ಗೆ ಮೆಟ್ಲತ್ತಿ ಇಳಿಯೋದಕ್ಕೆಲ್ಲ ಆಗಲ್ಲ. ಬಟ್ ಒಂದ್ಸತಿ ಹತ್ತಿಸ್ಬಿಡ್ಬೋದು, ಅದೇನ್ ದೊಡ್ಡ ವಿಚಾರ ಅಲ್ಲ. ಬಟ್ ಏನಂತಂದ್ರೆ ಅಲ್ಲಿ ಒಬ್ರೆ ಅವ್ರಿಗೆ ತುಂಬಾ ಬೇಸರ ಆಗತ್ತೆ. ಇಷ್ಟೊತ್ತು ಅಂತ ಟಿವಿ ನೋಡೋದು ಹಾಗೆಲ್ಲ ಇರತ್ತೆ. ಇಲ್ಲಿ ಕೆಳಗಡೆ ಆದ್ರೆ ನೋಡಿ, ಅವರು ಚೇರ್ ಹಾಕೊಂಡು ಆರಾಮಾಗಿ ಇಲ್ಲಿ ಕುತ್ಕೊಂತಾರೆ. ಮತ್ತೆ ಇಲ್ಲಿ ಹೋಗೋರು ಬರೋರು ಎಲ್ಲ ಅವ್ರನ್ನ ಮಾತಾಡಿಸ್ತಿರ್ತಾರೆ. ಹಾಗೇನೆ ಅಪ್ಪನ್ಗೂ ಇಲ್ಲಿ ಕೆಲವರು ಫ್ರೆಂಡ್ಸ್ ಇದ್ದಾರೆ, ಅವರು ಅಷ್ಟೇ ಒಂದೊಂದ್ಸತಿ ಬರೋದು, ಅಪ್ಪನ ಹತ್ರ ಮಾತಾಡೋದು, ಏನ್ ಮಾಡ್ತಿದ್ರ
ಅವ್ರಿಗೆ ಹೆಂಗೋ ಒಂಥರ ಟೈಮ್ ಪಾಸ್ ಆಗ್ಬಿಡತ್ತೆ ಅಲ್ಲಿ. ಮತ್ತೆ ಅಮ್ಮನ ಮನೆ ಮುಂದೆಗಡೆ ಒಂದು ಗ್ರೌಂಡ್ ಎಲ್ಲ ಇದೆ, ಅಲ್ಲಿ ಹುಡುಗರು ಆಡ್ತಿರ್ತಾರೆ, ಅದನ್ನೆಲ್ಲ ನೋಡ್ಕೊಂಡು ಹೆಂಗೋ ಟೈಮ್ ಪಾಸ್ ಮಾಡ್ಕೊಂತಾರೆ. ಮೇಲ್ ಹೋಗ್ಬಿಟ್ರೆ ಅವ್ರಿಗೆ ನಿಜವಾಗ್ಲೂ ತುಂಬಾ ಕಷ್ಟ ಆಗತ್ತೆ. ಅದು ಫೀಲ್ ಮಾಡೋರ್ಗೆ ಅದೇನು ಅನ್ನೋದು ಅರ್ಥ ಆಗತ್ತೆ. ಮತ್ತೆ ಅವರು ಅಷ್ಟೇ ನಮ್ಗೆ ಮೇಲೆ ಕರ್ಕೊಂಡು ಹೋಗ್ತೀವಿ ಅಂದ್ರೂ ಒಪ್ಪೋದೇ ಇಲ್ಲ. ಇಲ್ಲ ನನ್ಗೆ ಇಲ್ಲೇ ಕಂಫರ್ಟ್ ಇದೆ, ನಾನು ಇಲ್ಲೇ ಇರ್ತೀನಿ ಅಂತ ಅನ್ಬಿಟ್ಟು ಹೇಳ್ತಾರೆ. ಅವತ್ತಿನ ದಿನ ನಾನು ಮತ್ತೆ ನಮ್ಮ ಮನೆಯವ್ರಿಬ್ರು ಒಂದು ಪೂಜೆ ಇತ್ತು ಅಂತ ಅನ್ಬಿಟ್ಟು ಹೊಡ್ತಾ ಇದ್ವಿ. ಏನ್ ಪೂಜೆ ಅಂತ ಅಂದ್ರೆ, ಈಗ ನಮ್ಮ ಮನೆ ಇಂಟೀರಿಯರ್ ಎಲ್ಲ ಕೆಲಸ ಮಾಡಿದ್ದಾರೆ ನೋಡಿ, ನಮ್ಮ ಅಕ್ಕನ ಮಗ ಅಂತ ಹೇಳ್ತಿರ್ತೀನಿ. ಇವನ್ ನಮ್ಮ ಅಮ್ಮನ ಮನೆ ಹೋಮ್ ಟೂರ್ ಮಾಡಿದಾಗ್ಲೂ ನಾನು ಅವನ ಬಗ್ಗೆ ಎಲ್ಲ ಮೆನ್ಷನ್ ಮಾಡಿದ್ದೆ. ರಕ್ಷಿತ್ ಅಂತ ಅನ್ಬಿಟ್ಟು ಅವ್ರದ್ದು ಕ್ಲಾಸಿಕ್ ಇಂಟೀರಿಯರ್ ಸ್ಟುಡಿಯೋ ಅಂತ ಒಂದು ಆಫೀಸ್ ಇತ್ತು. ಸೊ ಅವ್ನು ಇವಾಗ ಇನ್ನೊಂದ್ ಸ್ಟೆಪ್ ಮುಂದೆ ಹೋಗಿ ಇನ್ನೊಂದು ವೆಂಚರ್ ನ ಸ್ಟಾರ್ಟ್ ಮಾಡ್ತಿದ್ದಾನೆ, ಫ್ಯಾಬ್ ಹೌಸ್ ಅಂತ ಅನ್ಬಿಟ್ಟು. ಅಂದ್ರೆ ಮುಂಚೆ ಅಂದ್ರೆ ಬರೀ ಇವರು ಇಂಟೀರಿಯರ್ ಮಾತ್ರ ಮಾಡ್ತಾ ಇದ್ರು. ಇವಾಗ ಏನಂದ್ರೆ ಕನ್ಸ್ಟ್ರಕ್ಷನ್ ಮತ್ತೆ ಇಂಟೀರಿಯರ್ ಎಲ್ಲಾನು ಇರುತ್ತೆ, ಇನ್ಕ್ಲೂಡಿಂಗ್ ಅಂದ್ರೆ ಇವಾಗ ಒಂದು ಸೈಟ್ ಇದ್ರೆ ಆ ಸೈಟ್ ಯಾವ ತರ ಕನ್ಸ್ಟ್ರಕ್ಷನ್ ಮಾಡ್ಬೋದು, ಲೈಕ್ ಪ್ಲಾನ್ ಇವ್ರದೇ, ಪ್ಲಾನ್ ಪ್ರತಿ ಒಂದು ಇವ್ರದೇ ಇರತ್ತೆ. ಸೊ ಆ ತರ ಒಂದು ಹೊಸದಾಗಿ ಇವರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಮ್ ಕಣ್ ಮುಂದೆ ಹುಟ್ಟಿ ಬೆಳೆದಿರೋ ಹುಡುಗ ಬೆಳೀತಿದ್ದಾನೆ ಅಂದ್ರೆ ಇಷ್ಟು ಮಟ್ಟಿಗೆ ಬೆಳೆದಿದ್ದಾನೆ ಅಂದಾಗ ನೋಡಕ್ಕೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗತ್ತೆ. ಸೊ ಅದು ಪೂಜೆ ಎಲ್ಲ ಇಟ್ಕೊಂಡಿದ್ದ. ಇದು ಲೊಕೇಶನ್ ಬಂದು ನಿಮ್ಗೆ ಮುದ್ದಿನಪಾಳ್ಯ ಬರತ್ತೆ ನೋಡಿ. ಅಂದ್ರೆ ಅಲ್ಲಿ KLE ಕಾಲೇಜ್, ಲಾ ಕಾಲೇಜ್ ಇದೆ ಅಲ್ವಾ, ಅಲ್ಲೇನೆ ಇವ್ರದ್ದು ಆಫೀಸ್ ಓಪನ್ ಮಾಡಿರೋದು. ಚೆನ್ನಾಗಿ ಮಾಡಿದಾನೆ, ಎಲ್ಲ ಮೇನ್ ರೋಡ್ಗೆನೆ ಇದೆ. ಸೊ ಯಾರಾದ್ರೂ ನಿಮ್ಗೂ ಕನ್ಸ್ಟ್ರಕ್ಷನ್ ಮಾಡೋ ಐಡಿಯಾಸ್ ಏನಾದ್ರೂ ಇದ್ರೆ ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಆಗ್ಬೋದು ಇವ್ರದ್ದು. ಇನ್ನೂ ಏನೇನೋ ಡಿಫ್ರೆಂಟ್ ಇದೆಲ್ಲಾನು ಮಾಡಿದ್ದಾರೆ. ನಾನು ಯಾವಾಗಾದ್ರೂ ಒಂದ್ಸತಿ ಮಿನಿ ಬ್ಲಾಗ್ ಅಲ್ಲಿ ಬೇಕಾದ್ರೆ ಶೇರ್ ಮಾಡ್ತೀನಿ ಅವ್ರದ್ದು ಆಫೀಸ್ ಇದೆಲ್ಲಾನು. ಯಾಕಂದ್ರೆ ಇವತ್ತು ಪೂಜೆಗೆ ಹೋಗಿದ್ರಿಂದ ಎಲ್ಲ ನಾನು ಅಷ್ಟೊಂದು ಡೀಟೇಲ್ ಆಗಿ ಶೂಟ್ ಮಾಡ್ಕೊಳಕ್ಕೆಲ್ಲ ಆಗ್ಲಿಲ್ಲ ನನ್ಗೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನಾನು ವಿಸಿಟ್ ಮಾಡಿದಾಗ ಖಂಡಿತ ನಾನು ಅದೆಲ್ಲ ಶೇರ್ ಮಾಡ್ತೀನಿ. ಸೊ ಇನ್ನ ರಿಟರ್ನ್ ಗಿಫ್ಟ್ ಅನ್ಬಿಟ್ಟು ಡ್ರೈ ಫ್ರೂಟ್ಸ್ ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ನನ್ಗೆ ತುಂಬಾ ಇಷ್ಟ ಆಯ್ತು ಈ ಕಾನ್ಸೆಪ್ಟ್. ಫ್ಯಾಬ್ ಹೌಸ್ ಅಂತ ಹೇಳಿ ಅವ್ರ ವೆಂಚರ್ ನೇಮ್ ಎಲ್ಲ ಹಾಕ್ಸಿ ಕೊಟ್ಟಿದ್ದಾರೆ. ಮಾಡ್ತಾನೆ ಇರ್ತೀನಿ, ಕುತ್ಕೊಂಡ್ ಬೇಜಾರಾಗ್ತಿತ್ತು ಅಂತ ಅನ್ಬಿಟ್ಟು ಇದನ್ನ ಮಾಡೋಣ ಅನ್ಕೊಂಡೆ. ಇದೆಲ್ಲ ಮಾಡ್ಬಿಟ್ಟು ಆಮೇಲೆ ಧನಿಯಾನ ಹುರ್ಕೊಂಡು ಅದನ್ನೆಲ್ಲ ಮಾಡ್ಕೋತೀನಿ. ಇನ್ನ ನಾನು ಲಾಸ್ಟ್ ವ್ಲಾಗ್ ಅಲ್ಲಿ ನಾನು ಫೋನ್ ತಗೊಂಡಿದ್ದೆ ಅಂತ ಅನ್ಬಿಟ್ಟು ಹಾಕಿದಾಗ ಮಕ್ಕಳು ಅವ್ರ ಸೇವಿಂಗ್ಸ್ ಅಲ್ಲೇ ತಗೊಂಡಿದ್ರು ಅಂತ ಅನ್ಬಿಟ್ಟು ಹೇಳಿದೆ. ಸೊ ಸುಮಾರು ಜನ ಯಾವ ತರ ಅನ್ನೋದನ್ನೆಲ್ಲ ಹೇಳಿ ಅವ್ರಿಗೆ ಎಲ್ಲಿಂದ ಬರುತ್ತೆ ಅಂತ. ಖಂಡಿತ ಎಲ್ಲಾರ ಡೌಟು ಕರೆಕ್ಟೇ. ಓದೋ ಮಕ್ಳ ಹತ್ರ ಅಮೌಂಟ್ ಎಲ್ಲಿಂದ ಬರುತ್ತೆ ಅನ್ನೋದು ಇದೆ, ಹಾಗೆ ಆಗತ್ತೆ. ಒಂದು ನಾವು ಮಕ್ಕಳಿಗೆ ಪಾಕೆಟ್ ಮನಿ ಅಂತ ಹೇಳಿ ಕೊಡ್ತಿದೀವಿ. ಆಲ್ಮೋಸ್ಟ್ ಈಗ ಹನಿಗೆ ನಾವು ಅವಳದು ಏನು ಡಿಗ್ರಿ ಸ್ಟಾರ್ಟ್ ಆಯ್ತಲ್ವಾ, ಅವಾಗಿಂದ ಅವಳಿಗೆ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ BSc ಫಸ್ಟ್ PU ಸೆಕೆಂಡ್ PU ಎಲ್ಲ ಏನಷ್ಟು ಕೊಡ್ತಿರ್ಲಿಲ್ಲ. ಅವಾಗಿಂದ ಅಂದ್ರೆ ಅವಾಗ ಅವ್ರು ಕೇಳ್ದಾಗ ಅವ್ರಿಗೆ 100-200 ಈ ತರ ಕೊಡ್ತಿದ್ವಿ ಮುಂಚೆ. ಆಮೇಲೆ ಸರಿ ಒಂದ್ಸತಿ ತಿಂಗಳಿಗೆ ಇಷ್ಟು ಅಂತ ಕೊಟ್ಬಿಡೋಣ, ಅವ್ರಿಗೂ ಹೇಳ್ಕೊಡೋಣ ಯಾವ ರೀತಿ ಅದನ್ನ ಸೇವ್ ಮಾಡ್ಕೊಳ್ಳೋದು, ಖರ್ಚು ಮಾಡೋದು ಅನ್ನೋ ಒಂದು ಪ್ಲಾನ್ ಮಾಡ್ಕೊಂಡು ಆ ತರ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹನಿಗೆ ಇಬ್ರಿಗೂ ಕೊಡ್ತೀವಿ. ಹನಿಗೆ ಸ್ವಲ್ಪ ಜಾಸ್ತಿ, ಪಾವನಿಗೆ ಒಂದ್ ಸ್ವಲ್ಪ ಕಡಿಮೆ ಕೊಡ್ತೀವಿ. ಅಷ್ಟೊಂದು ಏನು ಕೊಡೋದಿಲ್ಲ, ಅವ್ರಿಬ್ಬರಿಗೆ ಎಷ್ಟು ಅವಶ್ಯಕತೆನೋ ಅಷ್ಟೇ ಕೊಡೋದು ನಾವು. ಅದನ್ನ ಒಂದು ಕೊಡ್ತಿದ್ವಿ. ಮತ್ತೆ ಇನ್ನೊಂದ್ ಏನಂದ್ರೆ, ಇವಾಗ ನಾನು ವಿಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡಾದ್ಮೇಲೆ ನನ್ಗೆ ಕೆಲವೊಂದು ಕೊಲ್ಯಾಬ್ಸ್, ಪ್ರಮೋಷನ್ಸ್ ಈ ತರ ಎಲ್ಲ ಬರಕ್ ಸ್ಟಾರ್ಟ್ ಆಯ್ತಲ್ವಾ, ನನ್ಗೆ ಕೆಲವೊಂದು ಗೊತ್ತಾಗ್ತಿರ್ಲಿಲ್ಲ ಮಾಡೋದಕ್ಕೆ ಅದೆಲ್ಲಾನು. ಆ ಟೆಕ್ಸ್ಟ್ ಆಡ್ ಮಾಡೋದು ಅದು ಇದು ಅಂತ ಅನ್ಬಿಟ್ಟು. ಸೊ ಆ ಟೈಮಲ್ಲಿ ನಾನೇ ಅವ್ರಿಗೆ ಹೇಳ್ದೆ, ಬೇರೆಯವ್ರಿಗೆ ಯಾರಿಗೋ ಕೊಟ್ಟು ಮಾಡೋ ಬದಲು ನೀವೇನೆ ನನ್ಗೆಲ್ಲ ಮಾಡ್ಕೊಡಿ, ನಾನ್ ನಿಮ್ಗೇನೆ ಅದು ಪೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಅವರು ಅದನ್ನ ಮಾಡ್ಕೊಡ್ತಾ ಇದ್ರು. ಸೊ ಅದು ನನ್ ಕಡೆಯಿಂದ ಅವ್ರಿಗೆ ಸ್ವಲ್ಪ ಅಮೌಂಟ್ ಅಂತ ಕೊಡ್ತಿದ್ದೆ. ಅವ್ರಿಗೆ ನನ್ಗೆ ಒಂದ್ ವಿಡಿಯೋಗೆ ಇಷ್ಟು ಅಂತ ಹೇಳಿ ನಾನು ಅದನ್ನ ಸಪರೇಟ್ ಆಗಿ ಕೊಡ್ತಿದ್ದೆ. ಅದಾದ್ಮೇಲೆ ಇವಾಗ ಪಾವನಿ ಅವಳದೇ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಅದರಲ್ಲಿ ಅವಳು ವಿಡಿಯೋಸ್ ಮಾಡ್ತಿದ್ಲು. ಇನ್ನ ಫಸ್ಟ್ PU ಎಕ್ಸಾಮ್ಸ್ ಎಲ್ಲ ಆದ್ಮೇಲೆ ಅವಳು ಒಂದ್ ಸ್ವಲ್ಪ ಟೈಮ್ ಸಿಕ್ತಲ್ವಾ, ಆ ಟೈಮಲ್ಲಿ ಅವಳು ಸ್ವಲ್ಪ ಜಾಸ್ತಿನೇ ವಿಡಿಯೋಸ್ ಎಲ್ಲ ಮಾಡಿದಾಗ ಅವಳಿಗೆ ಕೆಲವೊಂದು ಪ್ರಮೋಷನ್ಸ್ ವಿಡಿಯೋಸ್ ಎಲ್ಲ ಬಂತು. ಅದದ್ದು ಅಮೌಂಟ್ ಎಲ್ಲ ಅವಳು ಸೇವ್ ಮಾಡ್ಕೊಂಡಿದ್ಲು. ಇನ್ನ ನಾನ್ ಕೊಡೋದು ಆ ಅಮೌಂಟ್ ಎಲ್ಲ ಸೇರಿ ಅವಳು ಐಫೋನ್ ತಗೊಂಡ್ಲು. ಇನ್ನ ಹನಿ ವಿಚಾರಕ್ಕೆ ಬಂದ್ರೆ, ಅವಳದು ಅದೇ ಆಗ್ಲೇ ಹೇಳ್ದಂಗೆ ಕೆಲವೊಂದು ವಿಡಿಯೋಸ್ ಕೊಡ್ತಿದ್ದೆ, ಮತ್ತೆ ಅವಳು ಪಾಕೆಟ್ ಮನಿ ಸ್ವಲ್ಪ ಸೇವ್ ಮಾಡ್ಕೊಂಡಿದ್ಲು. ಅದಾದ್ಮೇಲೆ ಹನಿ MSc ಆದ್ಮೇಲೆ ಅವಳಿಗೆ ಒಂದು 3 months ರಜಾ ಅಂತ ಬಂತು. ಆ ಟೈಮಲ್ಲಿ ಕಂಪ್ಲೀಟ್ ಹನಿ ಕಲೆಕ್ಷನ್ದು ಏನೇನಿದೆ ಫುಲ್ಲು ಹನಿನೇ ಮೇಂಟೈನ್ ಮಾಡಿದ್ದು. ನನ್ಗೆ ಆ ಟೈಮಲ್ಲಿ ನಿಜವಾಗ್ಲೂ ತುಂಬಾನೇ ರಿಲ್ಯಾಕ್ಸ್ ಆಗಿತ್ತು ಅಂತಾನೆ ಹೇಳ್ಬೋದು. ಏನು ಸ್ಟಾಕ್ ಬರುತ್ತೆ, ಯಾವ್ದು ಏನ್ ಮಾಡ್ಬೇಕು, ಜಸ್ಟ್ ನಾನು ನಿಮ್ಗೆ ವಿಡಿಯೋದಲ್ಲಿ ಮಾತ್ರ ನಾನು ಕಾಣಿಸ್ತಿದ್ದೆ. ಬ್ಯಾಕ್ ಸೈಡ್ ಕಂಪ್ಲೀಟ್ ಆಗಿ ಹನಿನೇ ಹ್ಯಾಂಡಲ್ ಮಾಡಿದ್ದು.
ಸೊ ಸ್ಟಾಫ್ನೆಲ್ಲ ಇಟ್ಕೋಬೇಕು ಅಂತ ಹೇಳಿ ಅವಾಗ ಹುಡುಕ್ತಿದ್ದೆ. ಸೊ ಅವಳು ಅದೇ ಅಂದ್ಲು, ಅಮ್ಮ ಅವ್ರಿಗೆ ಕೊಡೋದು ನನಗೆ ಪೇ ಮಾಡಿ ನಾನೇ ಪ್ರತಿಯೊಂದು ನೋಡ್ಕೋತೀನಿ ಅಂತ ಹೇಳಿ. ನಿಜವಾಗ್ಲೂ ಆ 3 ತಿಂಗಳು ಅವಳು ನನ್ನ ಒಂದು ಪೇಜನ್ನ ತುಂಬಾ ಹೈಪ್ಗೆ ತಗೊಂಡು ಹೋದ್ಲು ಅಂತಾನು ಹೇಳ್ಬೋದು. ತುಂಬಾನೇ ನನಗೆ ಸಪೋರ್ಟಿವ್ ಆಗಿ ಇದ್ಲು. ಸೊ ಅವಾಗ ಅವಳಿಗೆ ನಾನು ಸ್ಯಾಲ್ರಿ ಅನ್ನೋ ತರ ಕೊಟ್ಟಿದ್ದೆ. ಸೊ ಅದನ್ನೆಲ್ಲ ಸೇವ್ ಮಾಡ್ಕೊಂಡು ಅವಳು ಐಫೋನ್ ಅವಳು ತಗೊಂಡಿದ್ದು ಅಷ್ಟೇನೆ. ಸೊ ಈಗ ನೆಕ್ಸ್ಟ್ ಅವರು ಏನೇ ಇರ್ಲಿ ಎಕ್ಸ್ಟ್ರಾ ತಗೋಬೇಕು ಅಂತಂದ್ರೆ ಅದೆಲ್ಲ ಅವ್ರ ದುಡ್ಡಲ್ಲೇ ತಗೋಬೇಕು, ಅವರೇ ಅರ್ನ್ ಮಾಡಿ ತಗೋಬೇಕು ಅನ್ನೋದನ್ನ ನಾವು ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದೀವಿ. ಅಂದ್ರೆ ನಮ್ಮ ಕೆಪಾಸಿಟಿ ಏನಿದೆ ನಾವು ಅಷ್ಟೇ ಕೊಡೋದು. ಅದ್ರ ಮೀರಿ ನಿಮ್ಗೆ ಇನ್ನೇನು, ಈಗ ನೋಡಿ ನಮ್ ಕೆಪಾಸಿಟಿ ಅಂದ್ರೆ ನಾರ್ಮಲ್ ಆಂಡ್ರಾಯ್ಡ್ ಫೋನು, ಬಟ್ ನಿಮ್ಗೆ ಐಫೋನ್ ಇಷ್ಟನಾ, ನೀವು ಅದನ್ನ ಅರ್ನ್ ಮಾಡ್ಕೊಂಡು ತಗೋಬೇಕು ಅನ್ನೋದು ನಾವು ಹೇಳ್ಕೊಟ್ಟಿದ್ವಿ. ಸೊ ಅವರು ಅದೇ ರೀತಿ ಆ ತರ ಮಾಡಿ ತಗೊಂಡಿದ್ದು. ಇನ್ನು ತುಂಬಾ ವಿಚಾರಗಳಿದೆ, ಅದು ನೆಕ್ಸ್ಟ್ ಯಾವ್ದಾದ್ರು ಒಂದು ಬ್ಲಾಗ್ ಅಲ್ಲಿ ನಾನು ಶೇರ್ ಮಾಡ್ತೀನಿ. ನಾನು ಅವ್ರಿಗೆ ಇನ್ನು ನಾವ್ ಏನೇನ್ ಹೇಳ್ಕೊಡ್ತೀವಿ, ಯಾವ ತರ ಅದನ್ನ ಅವರು ಇಂಪ್ಲಿಮೆಂಟ್ ಮಾಡ್ಕೋತಿದ್ದಾರೆ ಅನ್ನೋದು. ಇನ್ನ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.